ಲಕ್ಷ್ಮೀ ದೇವಿ ನಿಮ್ಮನ್ನು ಕಾಣುವುದಕ್ಕೆ ಬರುವುದಕ್ಕೆ ಬಲವಾದ ಕಾರಣವಿದೆ. ಏನು ಕಾರಣ? ಇಲ್ಲಿ ಇರುವ ಹಿಂದಿನ ದಿವಸ ಬಲವಾದ ಕಾರಣ ಏನು? ಕಾರಣ ಉಂಟಮ್ಮ. ಲೋಕಮುಖ ಎಲ್ಲರೂ ನಿಮ್ಮನ್ನು ಕೊಂಡಾಡುವುದು ಹೇಗೆ? ಲಕ್ಷ್ಮೀನಾರಾಯಣ ಎಂಬುದಾಗಿ. ಸತ್ಯ. ಆದ್ರೆ ನಿಮ್ಮ ಬಾಯಿಂದ ಬರುವಂತ ಒಂದೊಂದು ಮಾತುಗಳು ಕೂಡ ಯಾರ ಮನಸ್ಸಿಗೂ ನೋವಾಗದ ರೀತಿಯಲ್ಲಿ ಇರಬೇಕಿತ್ತು. ಹೌದು ತಾನೇ? ಎಲ್ಲರೂ ನಿಮ್ಮನ್ನು ಪೂಜಿಸುತ್ತಾರೆ. ಭಾಗ್ಯದ ಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಎಂಬುದಾಗಿ. ಆದ್ರೆ ನಿನ್ನ ಮಾತಿನಿಂದ ನೋವಾಗ್ತಾ ಇದೆ ಎಲ್ಲ ತಾಯಿ. ಯಾರಿಗೆ ನೋವಾಯ್ತು ಮಗನಿ? ನಾನು ನೋವಾಗಿ ಹಾಗೆ ಮಾತಾಡ್ಲೇ ಇಲ್ಲ ಅಮ್ಮ. ಲಕ್ಷ್ಮೀ ವಸತೆ ಜುವಾಗ್ರೆ, ಜುವಾಗ್ರೆ ಮಿತ್ರ ಬಾಂಧವ, ಜುವಾಗ್ರೆ ಬಂಧನಂ ಪ್ರಾಪ್ತ, ಜುವಾಗ್ರೆ ಮರಣಂ ಧ್ರುವಂ. ಎಲ್ಲರ ಬಾಯಲ್ಲೂ ಲಕ್ಷ್ಮಿ ಎಂಬ ನಾಲಿಗೆಯಲ್ಲಿ ನೀನು ಕುಳಿತಿರುವೆ. ಆದ್ರೆ ಈ ಸಂದರ್ಭದಲ್ಲಿ ನೀನಾಡುವಂತಹ ಮಾತಿನಿಂದಲೇ ನನಗೆ ನೋವಾಯ್ತಮ್ಮ. ನಾನು ಆಡಿದಂತಹ ಮಾತಿನಿಂದ ಹೇಗೆ ನೋವಾಯ್ತು ಮಗನೇ? ಕಾರಣ ಉಂಟು. ಏನು? ಅದೆಷ್ಟೋ ದಾನವರನ್ನು ವಧಿಸುವಂತಹ ಸಂದರ್ಭದಲ್ಲಿ ನಿನ್ನ ಗಂಡನೇ ಶ್ರೇಷ್ಠನೆಂಬುದಾಗಿ ಹೇಳ್ತಾ ಇದೆಯಲ್ಲ, ಅದು ಹೌದು. ಏನು ಹೌದು ಅಮ್ಮ? ಸತ್ಯ ವಿಚಾರ ಏನು ಗೊತ್ತೇ? ನಾನಿಲ್ಲದಿದ್ದರೆ ನಿನ್ನ ಗಂಡ ಬರೀ ದಂಡ ತಾಯಿ. ಸಂದರ್ಭದಲ್ಲಿ ಮಧ್ಯದಲ್ಲಿ ಬಂದು ನನ್ನದೊಂದು ಪ್ರಶ್ನೆ ಉಂಟು, ನಾನು ಇಲ್ಲದಿದ್ದರೆ ನಿನ್ನ ಗಂಡ ಬರೀ ದಂಡ ಎಂಬುದಾಗಿ ಹೇಳುತ್ತಾ ಇದ್ದೀಯ. ಹಾಗಿದ್ರೆ 3 ಪ್ರಶ್ನೆಗಳನ್ನು ಕೇಳುತ್ತಾ ಇದ್ದೇನೆ, ಕೇಳು. ತಮಾಸುರನ್ನು ವಧಿಸುವುದಕ್ಕಾಗಿ ಮತ್ಸ್ಯಾವತಾರವನ್ನು ತಾಳಿದ್ರು ನನ್ನ ಗಂಡ. ಹೌದು. ಆ ಹೊತ್ತಿಗೆ ನೀನೆಲ್ಲಿದ್ದೆ? ನಾನೇ ಅಮ್ಮ. ಹೌದಾ? ಆದಿತ್ತು. ಅದಕ್ಕೆ ಕೊನೆಯದಾಗಿ ನನ್ನ ಗಂಡ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ತದನಂತರ ದುಷ್ಟನಂತಹ ಹಿರಣ್ಯಾಕ್ಷರನ್ನು ಕೊಲ್ಲುವುದಕ್ಕಾಗಿ ವರಹ ರೂಪವನ್ನು ತಾಳಿದ್ದಾರೆ. ಆ ಹೊತ್ತಿಗೆ ಎಲ್ಲಿದ್ದಿ ನೀನು? ಅಮ್ಮ, ದಾಡೆಯಾದದ್ದು ನಾನೇ ಅಮ್ಮ. ಓಹೋ. ಅಷ್ಟು ಮಾತ್ರವಲ್ಲ, ಹಿರಣ್ಯಕಶ್ಯಪನನ್ನು ವಧಿಸುವುದಕ್ಕಾಗಿ ನರಸಿಂಹನಾಗಿದ್ರು. ಆ ಹೊತ್ತಿಗೆ ನೀನೆಲ್ಲಿದ್ದಿ? ನಖವಾದದ್ದು ನಾನೇ. ಓಹೋ. ಬಳಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತರುವಂತಹ ಸಂದರ್ಭದಲ್ಲಿ ಒಟ್ಟು ವಾಮನಾಗಿ ಧರಿಸಿ ಬಂದಿದ್ದಾರೆ. ಆ ಹೊತ್ತಿಗೆ ಎಲ್ಲಿದ್ದವ ನೀನು? ಪಾದವಾದದ್ದು ನಾನೇ ಅಮ್ಮ. ನಿನ್ನಲ್ಲಿ ಮಾತು ಇಲ್ಲ. ಇದನ್ನೆಲ್ಲ ಕೇಳಬೇಕಾದದ್ದು ಯಾರಲ್ಲಿ? ನನ್ನ ಗಂಡನಲ್ಲಿ ಅಲ್ವಾ? ಮತ್ತೇನು ನಿನ್ನದು? ಅಮ್ಮ, ಏನು ಹೊಗಳಿತು ನೀನು ತಾನೆ. ಹೌದು. ನಿನ್ನಲ್ಲೇ ನಾನು ಪ್ರಶ್ನೆ ಮಾಡುವುದಕ್ಕೆ ಬಂದವನು. ಓಹೋ. ಹಾಗಾಗಿ ಚಿಂತೆಯನ್ನು ಮಾಡಬೇಡ. ಇದನ್ನೆಲ್ಲ ನಾನು ನಿರೀಕ್ಷೆಯಲ್ಲಿ ಇರ್ತೇನೆ. ಇನ್ನು ಮುಂದಕ್ಕೆ ಈ ಜಾಗ ನನಗಲ್ಲ, ಮತ್ತೆ ಬಿಟ್ಟು ತೆರಳುವುದು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ